ಟಾಕ್ ಅಬೌಟ್ ಬಜರಂಗಿ ಆ್ಯಂಡ್ ಜೀವ, ನಿಮಗೆ ತುಂಬ ಏನೋ ಖುಷಿಯಾದ ಪಾತ್ರ ಯಾವುದಾದ್ರು? ಎರಡೂ ಇಷ್ಟ ಆಯಿತು. ಯಾಕಂದರೆ ಇಮೇಜ್ ಅಂತ ನೋಡ್ತಾರೆ, ಇಮೇಜ್ಗೆ ಹರ್ಷ ಬಂದಿರುತ್ತೆ, ಶಿವಣ್ಣ ಇದೆಲ್ಲ ಮಾತಾಡ್ಬೋದಾ ಹೀರೋಯಿನ್ನು, ಹೋಗಲ್ಲೋ ಅಂತಾನೆ, ಲೈ ಹೋಗ ಬಾಯಿ ಮುಚ್ಕೊಂಡು ಹೋಗೋ ಅಂತ, ಇದೆಲ್ಲ ಅನ್ಬೋದಾ ಅನ್ಲಿ ಬಿಡಿ ಅನ್ನೋದ್ರಲ್ಲೂ ಒಂದು ಲವ್ ಇದೆ. ಏನೋ ಒಂದು ಸಮಥಿಂಗ್ ಇಸ್ ದೇರ್, ವೈ ಶುಡ್ ಶಿ ಸೇ ಅನ್ನೆಸರಿಯಾಗಿ ಹೇಳಲ್ಲ, ಬಟ್ ಹೇಟ್ ಮಾಡಬೇಕಾದ್ರೂ ನಾವು ಹುಡುಗನ ನೋಡ್ಕೊಂತಾನೆ ಹೇಟ್ ಮಾಡಬೇಕು. ಹೇಟ್ಲು ಒಂದು ಲವ್ ಇದೆ, ಬಟ್ ಚೆನ್ನಾಗಿರುತ್ತೆ, ಮಾಡೋಣ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್. ಸೊ ನಾ ಇಮೇಜ್ಗೆ ಅಂಟ್ಕೊಳ್ಳಿಲ್ಲ, ಲೆಟ್ ಇಟ್ ಬಿ ಲೈಕ್ ದಟ್. ಬಟ್ ಲುಕ್ ವೈಸ್ ನಮಗೆ ಜೋಗಿ ಲುಕ್ಕು ಮತ್ತು ಬಜರಂಗಿ ಲುಕ್ಕು ಸ್ವಲ್ಪ ಹೋಲಿಕೆ ಇದೆಯೇನೋ ಅಂತ ಅನ್ಸುತ್ತಾ? ಬಟ್ ಇದ್ರೂ ಬಾಡಿ ಲ್ಯಾಂಗ್ವೇಜ್ ವೈಸ್ ಇಟ್ ಇಸ್ ವೆರಿ ಡಿಫ್ರೆಂಟ್. ಜೋಗಿಲಿ ಭಾಳ ಒಂದು ಕ್ಯಾಶುಲಿ ಅವನು ಒಬ್ಬ ವ್ಯಕ್ತಿ, ಲೀಡರ್. ಎಸ್, ನಾನು ಅವನು ಅದೇ ಹೇಳ್ತಿರೋದು, ನಾನು ನಿಮ್ಮನ್ನ ನಾನೇ ಲೀಡರ್ ಅಂತ ಹೇಳಲ್ಲ ಅವನು. ಈ ಬಜರಂಗಿ ಕೊನೆ ಉಸಿರೋವರೆಗೂ ನಿಮಗೆ ಸೇವಕನಾಗಿರ್ತಾನೆ. ಅಂದರೆ ಐ ವಿಲ್ ಬಿ ನಿಮಗೆ ಸೇವಕ, ನಾನು ಐ ವಿಲ್ ಪ್ರೊಟೆಕ್ಟ್ ಯು ಬಟ್ ಐ ವಿಲ್ ಬಿ ಯುವರ್ ಸರ್ವೆಂಟ್. ಸೊ ಈ ಸರ್ವ್ಸ್ ದ ಪೀಪಲ್. ಸೊ ಅವಾಗ ಆ ಆ್ಯಟಿಟ್ಯೂಡ್ ಬೇರೆ ಇತ್ತು. ಹೇರ್ ಸ್ಟೈಲ್ ಸ್ವಲ್ಪ ಸಿಮಿಲರ್ ಆಗಿದ್ರು, ಜೋಗಿಲಿ ಹಿಂಗೆಲ್ಲ ಬರ್ತಾಯಿತ್ತು, ಇಲ್ಲಿ ಹಿಂಗಲ್ಲ, ಇಲ್ಲಿ ಆಲ್ಮೋಸ್ಟ್ ಲೈಕ್ ದ್ಯಾಟ್. ಒಂದು ಪ್ರಶಾಂತವಾದ ಮುಖ, ಒಂದು ಬಾಡಿ ಇಟ್ಕೊಂಡು ಒಂದು ಏನಂತೀವಿ, ಒಂದು ಕಾನ್ಫಿಡೆನ್ಸು ಟು ದ ಪೀಪಲ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಹಿಮ್. ಅದಕ್ಕೆ ವಿಲನ್ ಹೇಳ್ತಾನೆ, ಸಾಧಾರಣವಾಗಿ ನೀನು ಸಾಯಿಸೋಕ್ಕಾಗಲ್ಲ, ನೀ ಎಲ್ಲ ಪ್ಲಾನೆಟ್ಸು ಒಂದು ಇದ್ರಲ್ಲಿ ಬಂದಾಗ ನೀವು ಹುಡ್ದವನು, ಅದಕ್ಕೆ ನೋ ನಥಿಂಗ್ ಕ್ಯಾನ್ ಕಿಲ್. ಅದಕ್ಕೆ ಐ ಆಮ್ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕಿಲ್ ಮಾಡ್ತಿದ್ದೀನಿ ನಿನ್ನ ಅಂತೇಳಿ ಒಂದು ಡೂಪ್ಲಿಕೇಟ್ ಮಗನ ಸೃಷ್ಟಿ ಮಾಡಿ ಅಲ್ಲಿ ಇದು ಮಾಡ್ತಾನೆ. ಕರೆಕ್ಟ್. ಅಂದರೆ ಒಂದು ಸಿನಿಮಾ ಅಂತಂದರೆ ಏನೋ ಒಂದು ಮೆಸೇಜ್ ಇರಬೇಕು ಅನ್ನೋ ಥರದ ಕಾಲ ಅಲ್ಲ, ನಾನು ಯಾವಾಗಲಿಂದನೂ ಇಲ್ಲ. ಸಿನಿಮಾ ಇಸ್ ಎ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ಚಂದಮಾಮ ಕತೆ, ಚಂದಮಾಮ ಕಥೆಗಳನ್ನು ಓದ್ಕೊಂಡೆ ನಾವು ಬೆಳೆದ ಆ ಥರದ ಒಂದು ಕಥೆ ಇಲ್ಲ. ಸಮಟೈಮ್ ಇಲ್ಲಿ ಮೆಸೇಜ್ ಇಲ್ಲ ಅಂತಲ್ಲ. ಥಿಂಗ್ ಇಸ್ ರಾಬಿನ್, ಯಾಕಂದ್ರೆ ಒಬ್ಬ ಮನುಷ್ಯ ಇದ್ದೇ ಇರ್ತಾನೆ. ಹಿ ಮೈಟ್ ಬಿ ಎನಿ ಯಾವ್ದಾದ್ರು ರೂಪದಲ್ಲಿರ್ಬೋದು, ಒಬ್ಬ ಪೊಲೀಸ್ ಆಫೀಸರ್ ರೂಪದಲ್ಲಿರ್ಬೋದು ರಾಬಿನ್ ಹುಡ್, ಒಂದು ಇಲ್ಲಿ ಒಬ್ಬ ಪೊಲಿಟಿಕಲ್ ರೂಪದಲ್ಲಿರ್ಬೋದು ರಾಬಿನ್ ಹುಡ್. ಕರೆಕ್ಟ್. ಈ ನಡುವೆ ಕಮ್ಮಿ ಅಷ್ಟೇ. ಅಂದರೆ ಜನರ ಸಹಾಯಕ್ಕೆ ಬರುವಂಥ ಕ್ಯಾರೆಕ್ಟರ್ಗಳು ಅಲ್ಲಲ್ಲಿ ಇರುತ್ತವೆ, ಬಟ್ ಬೇರೆ ಬೇರೆ ಸ್ವರೂಪದಲ್ಲಿ ಇರುತ್ತೆ. ಬಟ್ ನಾನು ಏನಂತೀವಿ, ಎಲ್ಲೆಲ್ಲೋ ಒಂದು ಕಡೆ ಎಲ್ಲೆಲ್ಲೋ ಫ್ಲಾಶ್ ಅಪ್ ಆಗುತ್ತೆ, ಒಂದು ಈ ಪಾರ್ಟಿ ಅಂತೀವಿ, ಆ ಪಾರ್ಟಿ ಅಂತೀವಿ. ಸಿ ದೇರ್ ಸಮ್ ಲೀಡರ್ಸ್ ಆರ್ ದೇರ್. ಇವಾಗ ಎಲ್ಲ ಲೀಡರ್ಲ್ಲೂ ಒಬ್ಬರು ಸ್ಟ್ರಾಂಗ್ ಪರ್ಸನ್ಸ್ ಇದ್ರು. ಇದಕ್ಕೆಲ್ಲ ಯಾರು ಮೈನ್ ಇದಂದ್ರೆ ಮಹಾತ್ಮ ಗಾಂಧಿ. ದಟ್ಸ್ ವೇರ್ ಹಿ ಬಾಟ್ ಇಂಡಿಪೆಂಡೆನ್ಸ್ ಟು ಇಂಡಿಯಾ. ಬಟ್ ಅಫ್ಕೋರ್ಸ್ ಲೇಟರ್ ಆನ್ ಸ್ಟೇಜಸ್ ಮಹಾತ್ಮ ಗಾಂಧಿ ಮಾಡಿದ್ದು ಇವಾಗ ಎಷ್ಟು ತಪ್ಪಂತ ಗೊತ್ತಾಗ್ತದೆ. ಯಾಕಂದ್ರೆ ಲಾಟ್ ಆಫ್ ಥಿಂಗ್ಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸ್ಟಿಲ್ ನೌ. ಅದು ಡಿಬೇಟಬಲ್. ಅಂದರೆ ಗಾಂಧಿಯವರ ಏನೋ ಒಬ್ಬ ನಾಯಕ ಸಂಪೂರ್ಣವಾಗಿ ಎಲ್ಲವನ್ನೂ ಸರಿ ಮಾಡ್ತಾನೆ ಅಂತಿಲ್ಲ. ಇಲ್ಲ, ತಪ್ಪುಗಳು ಆಗ್ತವೆ, ಸರಿಗಳು ಆಗ್ತವೆ. ಅಂದರೆ ನಾವು ಒಬ್ಬ ಲೀಡರ್ನ ಜಡ್ಜ್ ಮಾಡಬೇಕಾಗಿರೋದು ಕಾಲಾಂತರದಲ್ಲಿ ಆ ಲೀಡರ್ನ ಹೆಸರು ಹೇಗೆ ಉಳಿತು, ಆ ತತ್ವಗಳು ಹೇಗೆ ಉಳಿತು, ಸಿದ್ಧಾಂತಗಳು ಹೇಗೆ ಉಳಿದ್ವು ಅಂಥೇಳಿ. ಪ್ರಾಬ್ಲಿ ಗಾಂಧಿ ಬಗ್ಗೆ ಡಿಬೇಟು ನಡೀತಾನೆ ಇರುತ್ತೆ. ಅದೇ ಹೇಳಿದೆ. ದಿಸ್ ಇಸ್ ಕಮಿಂಗ್ ಬ್ಯಾಕ್ ಟು ಬಜರಂಗಿ. ಎಸ್, ನಾನು ಹೇಳಿದೆ ಬಜರಂಗಿಗೂ ಮತ್ತು ಜೋಗಿಗೂ ಸ್ವಲ್ಪ ಹೋಲಿಕೆ ಕಾಣುತ್ತೆ ಅಂತ ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದೆ. ಯಾಕೆಂದರೆ ಬಹುಶಃ ನಿಮಗೆ ಜೋಗಿ ಇದೆಯಲ್ಲ, ಜೋಗಿ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಕೆರಿಯರ್ ಆ್ಯಂಡ್ ಇಟ್ ವಾಸ್ ಆಲ್ಸೋ ಎ ಬರ್ಡನ್. 100%. ಬಿಕಾಸ್ ಏನಾಯ್ತು ಅಂದರೆ ಎವ್ರಿ ಟೈಮ್ ಏನಾದರೂ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಂತ ಬರುತ್ತೆ, ದೆನ್ ದ ಟ್ರೆಂಡ್ ಸ್ಟಾರ್ಟ್ಸ್ ಲೈಕ್ ದಟ್. ಹಾಂ, ಅದೇ ಶಿವರಾಜ್ ಕುಮಾರ್ ಅಂದರೆ ಜೋಗಿನೇ ಅಂತ ಮತ್ತೆ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ಟ್ರೆಂಡ್, ಇವಾಗ ಅಣ್ಣ ತಂಗಿ ಕತೆ ಮಾಡಿದ್ರೆ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಟೈಪ್ ಆಫ್ ಸಿಮಿಲರ್ ಫಿಲ್ಮ್ಸ್ ವಿಲ್ ಸ್ಟಾರ್ಟ್. ಇವಾಗ ದೆನ್ ವಿ ಕೇಮ್ ಟು ಜೋಗಿ ವಿತ್ ದಟ್ ಹೇರ್ ಸ್ಟೈಲ್. ಆ ಥರ ಅದೇ ಥರ ಸ್ಟೈಲ್ ಆಫ್ ಫಿಲ್ಮ್ಸ್ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಲೈಕ್ ದಟ್, ಏನು ಮಾಡೋಕ್ಕಾಗಲ್ಲ ಅದು. ಬಟ್ ಆ್ಯಂಡ್ ಇವಾಗ ಬಜರಂಗಿ ಬಂತು, ಫ್ಯಾಂಟಸಿ ಸ್ಟೈಲ್ ಆಫ್ ಫಿಲ್ಮ್ ವಿಲ್ ಸ್ಟಾರ್ಟ್ ಅಗೇನ್. ಕರೆಕ್ಟ್. ಸೊ ಅಲ್ಲಿ ಬಹುಶಃ ಕೇರ್ ತಗೋಬೇಕಾದ ಜವಾಬ್ದಾರಿ ನಿಮ್ಮಲ್ಲಿ ಇರ್ತದೆ. ದಟ್ ಈಸ್ ಎ ಚಾಲೆಂಜ್. ಬಹುಶಃ ನಿಮ್ಮ ತಂದೆಯವರು ಇದ್ದಾಗ ಅಲ್ಲಿ ಒಂದು ಗ್ರೂಪ್ ಇತ್ತೇನೋ, ಕಥೆಯನ್ನು ಅನಲೈಸ್ ಮಾಡಿ ನೀವು ಕಥೆನ ಯಾರ ಜೊತೆ ಡಿಸ್ಕಸ್ ಮಾಡಿ? ಐ ಸಿಟ್ ಅಲೋನ್, ನೀವೇ ಮಾಡ್ತೀವಿ. ಬಟ್ ಎಲ್ಲರೂ ಇರ್ತಾರೆ, ನಮ್ಮ ಸಮ್ ಸ್ನೇಹಿತರು ಇರ್ತಾರೆ. ಸಮ್ಟೈಮ್ಸ್ ವಿ ಸಿಟ್ ಆ್ಯಂಡ್ ಐ ಟೆಲ್ ಟು ಮೈ ವೈಫ್ ಆಲ್ಸೋ ವಾಟ್ ಶೀ ಫೀಲ್ಸ್ ಅಂತ ಹೇಳ್ತಾರೆ ಅವರು. ಈಗ ಅಪ್ಪಾಜಿಯವರ ಕಥೆಯನ್ನು ಅಮ್ಮ ನೋಡ್ತಾಯಿದ್ರು, ಕೇಳ್ತಾಯಿದ್ರು, ವರದಣ್ಣವ್ರು ಕೇಳ್ತಾಯಿದ್ರು. ಅವರು ಓಕೆ ಅಂತಂದ ಮೇಲೆ ಅಷ್ಟೇ ಅದು ಮುಂದುವರಿತಾ ಇತ್ತು. ನಿಮ್ಮ ಮನೆಯಲ್ಲಿ ಗೀತಾ ಅವರು ಆ ಥರದ ಪಾತ್ರ ತಗೊಳ್ತಾರೆ? ಆ ಥರ ಏನಿಲ್ಲ. ಬಟ್ ಶಿ ಸೇಸ್ ಇಫ್ ಯು ಲೈಕ್ ಯು ಡೂ.
ಯಾಕೆ ನನಗೆ ಅಷ್ಟು ಸೆನ್ಸ್ ಇಲ್ಲ ಇದ್ರ ಬಗ್ಗೆ. ಬಿಸ್ನೆಸ್ ವೈಸ್ ಶಿ ಲುಕ್ಸ್ ಆಫ್ಟರ್, ಅದರ್ವೈಸ್ ಐ ಲಿಸನ್. ಸಮ್ಟೈಮ್ಸ್ ಏನೋ ಒಂದಿದು ಸ್ಟ್ರೈಕ್ ಆಗುತ್ತೆ. ಏನಂತೀವಿ, ಎಲ್ಲೋ ಒಂದು ಕಡೆ ನಾವು ಎಲ್ಲದನ್ನು ಪ್ರಾಪರಾಗಿ ಜಡ್ಜ್ ಮಾಡಿಬಿಟ್ಟು ನಾವು ದೇವರಾಗ್ಬಿಡ್ತೀವಿ. ಅದಕ್ಕೆ ದೇವ್ರು ಆ ಶಕ್ತಿ ಕೊಟ್ಟಿಲ್ಲ. ನಾವು ಫೇಲ್ ಆಗಲೇಬೇಕು. ಫೇಲ್ಯೂರಿಂದನೇ ಕಲಿತಾ ಹೋಗಿ. ನಾನು ಹೇಳಿದ್ದು ಅಂದರೆ ಹ್ಯಾಟ್ರಿಕ್ ಹೀರೋ ಅಂತಿದ್ದಂಗೆ ನಮಗೆ ಪ್ರತಿ ಸಿನಿಮಾನು ಹಿಟ್ ಆಗಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ದಟ್ ಈಸ್ ದಿ ಬರ್ಡನ್ ಫಾರ್ ಯು. ದಟ್ ಇಸ್ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಂತೀವಿ, ನಮಗೆ 27 years ಟು ಬಿ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಟು ಬಿ ಬ್ಯುಸಿ ಇನ್ ದ ಇಂಡಸ್ಟ್ರಿ ಇನ್ ಸ್ಪೈಟ್ ಆಫ್ ಮೆನಿ ಫ್ಲಾಪ್ಸ್. Correct. That I should be thankful to my producers. They have been behind me, and the young directors, they want to do film. You know, ಇವಾಗ ಎಷ್ಟು ಪಾಪ್ಯುಲರ್ ಡೈರೆಕ್ಟರ್ಸ್ ಬಂದವರು ಎಲ್ಲರೂ ಮಾಡಬೇಕಂತ ಬಂದರೆ ಅದು ಖುಷಿ ಆಗ್ತಿದೆ ನಮಗೆ. ಸೂರಿ ಮಾಡಿದ್ರು, ಇವಾಗಿನ ಟ್ರೆಂಡ್ಲಿ ಸೂರಿ ಮಾಡಿದ್ರು, ಪ್ರೇಮ್ ಮಾಡಿದ್ರು, ಆ್ಯಂಡ್ ಯೋಗರಾಜ್ ಭಟ್ಟು ಮಾಡಬೇಕಂತಿದ್ದಾರೆ. ಹಾಗೆ ನಾವು ಯಂಗರ್ ಲಾಟ್ಲಿ ಬಂದಾಗ ಸುನಿ ಅಂತ ಅವನು ಹಿ ವಾಂಟ್ಸ್ ಟು ಡೂ ಒಂದು ಫಿಲ್ಮ್ ವಿತ್. ಅದೆಲ್ಲ ನಮಗೆ ಇಟ್ಸ್ ಅನ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯೋಗರಾಜ್ ಭಟ್ರು ಸಿನಿಮಾನ ನಾನು ಯೋಗರಾಜ್ ಭಟ್ರು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಕಲ್ಪಿಸ್ಕೊಳ್ಳೋದಾದರೆ ನಾವು ಇದುವರೆಗೂ ಕಂಡಿರೋ ಶಿವರಾಜ್ ಕುಮಾರ್ಗಿಂತ ಭಿನ್ನವಾದ ಶಿವರಾಜ್ ಕುಮಾರ್ ಕಾಣ್ತಾರೆ ಅಲ್ಲಿ. ನನಗೆ ಐ ಫೀಲ್ ನಾವು ಯೋಗರಾಜ್ ಸರ್ಗೆ ಹೇಳ್ತಿದ್ದೆ, ನನಗೆ ಅವ್ರ ಫಿಲ್ಮ್ಸ್ ತುಂಬ ಇಷ್ಟ. ಫಿಲಾಸಫಿ ತುಂಬ ಇರ್ತಾರೆ, ವೆರಿ ಡಿಫ್ರೆಂಟ್ ಫಿಲಾಸಫಿ, ಟ್ರೂತ್ ಫಿಲಾಸಫಿ ಇರ್ತಾರೆ. ಪರಮಾತ್ಮ ವಾಸ್ ಎನ್ ಎಕ್ಸಾಂಪಲ್. ಪರಮಾತ್ಮ ಆಗಿಲ್ಲದೆ ಇರಬಹುದು. ಎಲ್ಲರೂ ನಾನು ಹೇಳಿದೆ, ನಾನು ಯೋಗರಾಜ್ ಭಟ್ ಸರ್, ನನಗೆ ಐ ಲವ್ ದ ಫಿಲ್ಮ್ ಸರ್, ಇಮ್ಮೆನ್ಸ್ಲಿ ಐ ಲವ್ ದ ಫಿಲ್ಮ್ ಸರ್. ನಿಜವಾಲ್ವ ಸರ್? ಸುಮ್ಮನೆ ಹೇಳಿ ಸರ್, ನನಗೆ ಏನು ಮಾಡ್ಬೇಕು ಹೇಳಿ ಸರ್, ನೀವು ನನಗೊಂದು ಹಿಟ್ ಪಿಕ್ಚರ್ ಕೊಡ್ಬೇಕಂದ್ರೆ ನಿಮಗೇನು ಚಿಂಚಕ್ಕಾಗ್ತಿದ್ದೀನ? ಇಲ್ಲ ಸರ್, ಶಿವಣ್ಣ ವಿಲ್ ನೆವರ್ ಡೂ ದಟ್. ಕರೆಕ್ಟ್. ಶಿವಣ್ಣನಿಗೆ ತುಂಬ ವೆಲ್ ವಿಶರ್ಸ್ ಇದ್ದಾರೆ. ಬಿಕಾಸ್ ಐ ಲವ್ ಎವ್ರಿಬಡಿ, ಬಿಕಾಸ್ ಐ ವಿಶ್ ಎವ್ರಿಬಡಿ ಗುಡ್. ಅದು ನನಗೆ ಯಾರು ಎನಿಮೀಸ್ ಇಲ್ಲ ಸರ್, ಎನಿಮೀಸ್ ತುಂಬ ಕಡಿಮೆ. ಬಟ್ ನನಗೆ ತುಂಬ ನನಗೆ ಇಟ್ ಟುಕ್ ಮೀ ಟು ಸಮ್ವೇರ್, ಬೇರೆ ಒಂದು ವರ್ಲ್ಡ್. ನೀವು ಪರಮಾತ್ಮನ ತೋರಿಸ್ತೀನಿ ನನಗೆ. ಇಟ್ ಹ್ಯಾಪನ್ಸ್ ಇನ್ ಎವ್ರಿಬಡೀಸ್ ಲೈಫ್. ಬಟ್ ನನಗೆ ಅನಿಸುತ್ತೆ, ಇಫ್ ಹಿ ಡಸ್, ಹಿ ಶುಡ್ ಡೂ ಅ ಫಿಲಮ್, ಅ ಪಕ್ಕಾ ಫಿಲಾಸಫಿಕಲ್ ಫಿಲಮ್ ಆಫ್ ಅ ಪರ್ಫೆಕ್ಟ್ ಮ್ಯಾನ್, ಆಫ್ ಅ ಹ್ಯೂಮನ್. ಹೆಂಗೆ ಕಸ್ತೂರಿ ನಿವಾಸ್ ಅಂತ ಏನು ಹೇಳ್ತೀವಿ, ಒಂದು ಎಕ್ಸಾಂಪಲ್. ನನಗೆ ಆ ಥರ ಮಾಡಬೇಕು ಅಂತ ಆಸೆ. Let us see what is going to. ಶಿವರಾಜ್ ಕುಮಾರ್ ಅವ್ರಿಗೂ ಬೇರೆ ಬೇರೆ ಥರದ ಸಿನಿಮಾಗಳನ್ನ ಮಾಡಬೇಕು ಅಂತಿದೆ. ಬಟ್ ಹುಡ್ಕೊಂಬರೋರು ಜೋಗಿನೇ ಹುಡ್ಕೊಂಬರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಹಂಗೂ ನಾವು ಐ ಆಮ್ ಪ್ಲಾನಿಂಗ್ ಲಿಟಲ್ ಡಿಫ್ರೆಂಟ್ ದಿಸ್ ಒನ್, ಬಿಕಾಸ್ ಇವಾಗ ನೆಕ್ಸ್ಟ್ ರಾಧಿಕಾ ಅವ್ರ ಜೊತೆ ಅಣ್ಣ ತಂಗಿ ಮತ್ತೆ ಅಣ್ಣ ತಂಗಿ ಸೀರೀಸ್ ಇದು ಸ್ವಲ್ಪ ಬೇರೆ ಇರುತ್ತೆ. ಅಗೇನ್ ವಿ ಹ್ಯಾವ್ ಗಾಟ್ ಒನ್ ಮೋರ್ ಫ್ಯಾಂಟಸಿ ಇಯರ್. ಅಗೇನ್ ವಿ ಆರ್ ಟ್ರೈಂಗ್ ಒನ್ ಮೋರ್ ಫ್ಯಾಂಟಸಿ ಆಫ್ ಬ್ರದರ್ ಅಂಡ್ ಸಿಸ್ಟರ್. ಮತ್ತೆ ಪುನರ್ಜನ್ಮದ ಒಂದು ಇದು. ಸೊ ವಿ ಆರ್ ಗೋಯಿಂಗ್ ಲೈಕ್ ದಟ್. ಅದ್ರಲ್ಲೂ ಅದಕ್ಕೆ ಕೇರ್ಫುಲ್ ಆಗಿ when he said the reading first time, ಸಾಯಿ ಪ್ರಕಾಶ್ ಇನ್ನೊಂದ್ಸತಿ ಕೇಳ್ಬೇಕು ಸರ್, ನಾನು ಐ ವಾಂಟ್ ಟು ಸಿ ಆಫ್ಟರ್ ಬಜರಂಗಿ ರಿಲೀಸ್. ಐ said I want to hear one more time. Can you please tell me this story? There should not be any relativeness of ಬಜರಂಗಿ. ಮತ್ತೆ ಇದೇ ಅಲ್ಲಿ ಬಂದ ಹಾಗೆ ಕಾಣಬಾರದು. ಅದೊಂದು that is the care every this time I have become very this one. Again Kabira I am doing. But of course Kabira has got a lot of mythological effect. Appaji ಮಾಡಿದ್ದು ಮಹಾತ್ಮ ಕಬೀರ್, I am doing that. So I want to think, because even that goes periodic. ಬಹುಶಃ ನಾನು ನೀವೆಲ್ಲ ಹೇಳಿದ್ದು ಕೇಳಿದ್ದೀನಿ. ಅಪ್ಪಾಜಿಯವರು ಮಾಡಿದ ಅನೇಕ ಪಾತ್ರಗಳನ್ನು ನಿಮಗೂ ಮಾಡಬೇಕು ಅಂತ ಅನಿಸ್ತಿದೆ. 100%. ಏನೋ ಕಸ್ತೂರಿ ನಿವಾಸ ನೀವು ಹೇಳಿದ್ರಿ, ಆ್ಯಂಡ್ ಅಂಬರೀಷ ಮಾಡಬೇಕು ಅಂತಿದ್ರಿ ಅಂತ ಕೇಳಿದೆ. ಅಂಬರೀಷ ಮಾಡಬೇಕಂತ ಸ್ಟೋರಿ ರೆಡಿ ಇದೆ. ಅಂದರೆ ಅದು ಇಟ್ ಶುಡ್ ಟೇಕ್ ಆಫ್. ಈಸಿ ಅಲ್ಲ, ಹಿಸ್ಟಾರಿಕಲ್ ಫಿಲ್ಮ್ ತಗೊಳ್ಳೋದಷ್ಟು ಈಸಿ ಅಲ್ಲ. ಇಟ್ ಶುಡ್ ಟೇಕ್ ಆಫ್. ಕಬೀರ ನಮಗೆ ಮೈಥಾಲಜಿಕಲ್ ಫಿಲ್ಮ್ ಮೈಥಾಲಜಿ ಮಾಡಬೇಕಂತ ತುಂಬ ಆಸೆ ಐತೆ. ಆಫ್ಟರ್ ಶಿವಮೇಧ ಕಣಪ್ಪ ಐ ಆಮ್ ನಾಟ್ ಡನ್. ಕರೆಕ್ಟ್. ಅದು ನೋಡಿ 80 ಮತ್ತೆ ಆ ಥರದ್ದು ಈ ಇತ್ತೀಚಿನ ದಿನಗಳಲ್ಲಿ ಯಶಸ್ಸು ಕಂಡಿರೋ ಉದಾಹರಣೆಗಳು ಕಮ್ಮಿ. ಹೌದು, ತುಂಬ ಮೈಥಾಲಜಿ ಕನ್ನಡದಲ್ಲಿ. ಬಹುಶಃ ಅದಕ್ಕೆ ಕಾರಣ ಪ್ರೊಡಕ್ಷನ್ ಕ್ವಾಲಿಟಿ. ನಾವು ಎಲ್ಲ ಏನೋ ಹಿಂದಿ ಜೊತೆ ಇಂಗ್ಲೀಷ್ ಜೊತೆ ಕಂಪೇರ್ ಮಾಡಿದಾಗ ಕನ್ನಡದ ಬಜೆಟ್ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಈ ಸತಿ ಒಳ್ಳೆ ಪ್ರೊಡ್ಯೂಸರ್, ಈ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಆ್ಯಂಡ್ ಒಂದು ಗೆಸ್ಟ್ ಅಪಿಯರೆನ್ಸ್ಗೆ ಒಂದು ಅಮಿತಾಬ್ ಬಚ್ಚನ್ ಒಂದು ಆರ್ಟಿಸ್ಟ್ನ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಇನ್ನೂ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ವರ್ಕೌಟ್. ಇನ್ನೂ ಅವರು ಕೇಳಿಲ್ಲ, ಒಂದು ಅಪ್ರೋಚ್ ಮಾಡ್ತಾ ಇದ್ದೀವಿ. ಕಬೀರ್ ಆಗಿದೆ. ವಿ ಆರ್ ಟ್ರೈಂಗ್ ಟು ಗೆಟ್ ಅಮಿತಾಬ್ ಬಚ್ಚನ್ ಫಾರ್ ದಟ್. ಗ್ರೇಟ್. ಅಮಿತಾಬ್ ಬಚ್ಚನ್ ಜೊತೆ ನೀವು ಹೆಂಗೋ ಆ್ಯಕ್ಟ್ ಮಾಡಿ ಕಲ್ಯಾಣ ಜೋಶಿ ಮಾಡಿ. ಆ್ಯಂಡ್ ಮ್ಯೂಸಿಕ್ನ ವಿ ಹ್ಯಾವ್ ಇಸ್ಮಾಯಿಲ್ ದರ್ಬಾರ್ ತಗೊಂಡು ದೇವದಾಸ್ ಮಾಡಿದ್ರಲ್ಲ, ಇಸ್ಮಾಯಿಲ್ ದರ್ಬಾರ್ ವಿ ಹ್ಯಾವ್ ಟ್ರೈಡ್ ಆ್ಯಂಡ್ ಈವನ್ ಹಿ ಹ್ಯಾಸ್ ಅಕ್ಸೆಪ್ಟೆಡ್. ಸೊ ಲೈಕ್ ದಟ್ ವಿ ಆರ್ ಟ್ರೈಂಗ್. ಯಾಕಂದ್ರೆ ಸಮಥಿಂಗ್ ಇಟ್ ಶುಡ್ ಸೌಂಡ್ ಡಿಫ್ರೆಂಟ್, ಆಡಿಯೋ ವೈಸ್ ಇಟ್ ಶುಡ್ ಸೌಂಡ್ ಡಿಫ್ರೆಂಟ್. ಆ್ಯಂಡ್ ಫಿಲಮ್ ನರೇಂದ್ರ ಬಾಬು ಇದು ಕಬಡ್ಡಿ ಮಾಡಿದ್ರಲ್ಲ ಪಿಕ್ಚರ್, ಆ ಡೈರೆಕ್ಟರ್ ಮಾಡ್ತಾ ಇದ್ದಾರೆ. ಈವನ್ ಹಿ ಈಸ್ ಎನ್ ಯಂಗ್ಸ್ಟರ್, ನಮ್ಗೆ ತುಂಬ ಆತ್ಮೀಯರು, ತುಂಬ ಕ್ಲೋಸ್ ಫ್ರೆಂಡ್. ಅವ್ರು ಮಾಡ್ತಾರೆ. ನಾವು ಅವ್ರಿಗೆ ಹೇಳಿದಾಗಲೇ ಭಾಳ ಖುಷಿ ಆಯಿತು. ಸೊ ಇಟ್ಸ್ ಅ ಮರಾಠಿ ಪ್ಲೇ, ಬಾಜಾರ್ ಮೇ ಖಡಾ ಕಬೀರ್ ಅಂತ. ದಟ್ ಒನ್ ವಿ ಹ್ಯಾವ್ ಗಾಟ್, ವಿ ಹ್ಯಾವ್ ಬಾಟ್ ದ ರೈಟ್ಸ್ ಆ್ಯಂಡ್ ವಿ ಆರ್ ಡೂಯಿಂಗ್. ಗ್ರೇಟ್.
ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಕೂಡ ಇದಕ್ಕೆ ತಯಾರಾಗಿರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. 100%. ಡೋಂಟ್ ಎಕ್ಸ್ಪೆಕ್ಟ್ ಜೋಗಿ ಆಲ್ ದ ಟೈಮ್. ಇಲ್ಲ ಜನಗಳು ಪ್ರಿಪೇರ್ ಆಗಬೇಕು. ದೇ ಶುಡ್ ಬಿ ಪ್ರಿಪೇರ್ ಟು ವಾಚ್. ಕರೆಕ್ಟ್. ಯಾಕಂದ್ರೆ ರಾಜ್ಕುಮಾರ್ ಅವರಿಗೆ ಆ ಮಿತಿಗಳಿರಲಿಲ್ಲ. ಅವ್ರು ಎಲ್ಲ ಮಾಡ್ತಾ ಹೋದ್ರು. ಕಾಳಿದಾಸನು ಹಿರಣ್ಯಕಶಿಪುನು ಮಾಡಿದ್ರು. 100%. ಯಾಕಂದ್ರೆ ಜನ ನಮ್ಮನ್ನು ಅಷ್ಟೇ ಎಲ್ಲಾದ್ರೂ ಸ್ವೀಕರಿಸಿದ್ರು. ಎಲ್ಲ ಪಾತ್ರದಲ್ಲೂ ಏನೇನು ವೆರೈಟಿ ಮಾಡಿದ್ರು ಎಲ್ಲಾದ್ರೂ ದೇ ಟುಕ್ ಮೀ. ನಂಗೆ ಅದು ಖುಷಿ ಆಯ್ತು. ಅದಕ್ಕೋಸ್ಕರ ಐ ಆಮ್ ಟ್ರೈಂಗ್ ಡಿಫ್ರೆಂಟ್ ಥಿಂಗ್ಸ್. ಅದರ್ವೈಸ್ ನಾನು ಒಂದೇ ಸತಿ ಲಾಂಗ್ ಹಿಡ್ಕೊಂಡು ಸುತ್ತಾ ಇರ್ಬೋದು, ಬಟ್ ಎಷ್ಟು ಸಲ ಲಾಂಗ್ ಹಿಡ್ಕೊಂಡು ಸುತ್ತಲಿ. ಕರೆಕ್ಟ್. ಸೊ ಲಾಂಗ್ ಕೂಡ ತುಂಬಾ ಲಾಂಗ್ ಟೈಮ್ ನಡೆಯೋದಿಲ್ಲ. ಸಮ್ಟೈಮ್ಸ್ ಇಟ್ ಶುಡ್ ಕಮ್. ಕರೆಕ್ಟ್. ಇದು ಬಂದ್ಬಿಟ್ಟು ಬಜರಂಗಿ ಇಸ್ ನಾಟ್ ಅ ಲಾಂಗ್ ಫಿಲ್ಮ್. ಬಟ್ ಬಜರಂಗಿಲಿ ಒಂದೆರಡು ಫೈಟ್ ಸೀನ್ಗಳು ತುಂಬ ಏನೋ ಎಕ್ಸೈಟಿಂಗ್ ಅಂತ ಅನ್ಸತ್ವೆ. ಬೆಂಕಿ ಜೊತೆ ಏನೋ ಏನು ಪ್ರಿಕಾಷನ್ ತಗೊಳ್ತೀರಿ ಬೆಂಕಿ ಜೊತೆ? ಏನಿಲ್ಲ, ಏನಂದ್ರೆ ಡೇಂಜರಸ್ ಆನ್ ಸ್ಕ್ರೀನ್. ಅದೇಂದ್ರೆ ದಟ್ ಸ್ಟೈಲ್, ದಟ್ ಆಟಿಟ್ಯೂಡ್. ಅಂದ್ರೆ ನಾನು ಈಸ್ ಅ ಪರ್ಸನ್ ಲೈಕ್ ದಟ್. ಆಡ್ಬೇಕಾದ್ರೆ ಅದಕ್ಕೆ ನಾನು ಅರ್ಜುನ್ಗೆ ಹೇಳಿದೆ, ಅರ್ಷ ತುಂಬ ಚೆನ್ನಾಗಿದೆ, ಒಂದು ಜಂಪ್ ಮಾಡಿ ತೋರಿಸ್. ನಾನು ಶಿವಣ ಬೆಂಕಿದೆ ಹುಷಾರು, ಇನ್ನೂ ಸ್ವಲ್ಪ ಹಾಕಿ ಅಂದೆ. ಡ್ಯೂಪ್ಗಳಿಲ್ಲ, ಇಲ್ಲ. ಆಮೇಲೆ ರೋಪ್ ಗೀಪ್ ಏನು ಕಟ್ಕೊಂಡಿಲ್ಲ, ಏನಿಲ್ಲ. ಆಮೇಲೆ ಏನು ಮಾಡಿದ್ರು ಕರೆಕ್ಟಾಗಿ ನಾನು ಹಾರ್ಬೇಕಾರೆ ಹಾಕಿ ನೋಡಿ ಹಿಂಗಿರುತ್ತೆ ಶಾರ್ಟು. ಸುಮ್ಮನೆ ಕೆರಡೆ ಹಿಂಗೆ ಚಲಿ ಸಾಕು, ಕೆಲವು ಸಿನ ರಪ್ ಅಂತ ಬರುತ್ತೆ ನೋಡಿ. ಹಿಂಗೆ ಬಂದು ಹಿಂಗೆ ಆಡ್ಬೇಕಾದ್ರೆ ಆ ಲೆಗ್ಗು ಸ್ಟ್ರೆಚ್ಗುವೆ ಆ ಬೆಂಕಿದು ದೇರ್ ವಿಲ್ ಬಿ ಎ ಫೋರ್ಸ್. ಅಂದರೆ ಆ ಕ್ಯಾರೆಕ್ಟರ್ ನಾನು ಏನು ಬಂದರೂ ಆಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಇದ್ದಿದ್ರಿಂದನೇ ಹಿಂಗೆ ಅಂತ. ಬಟ್ ಅಲ್ಲೂ ನೋಡಿ ಲಾಂಗ್ ಟೈಮ್ ಬದುಕಕ್ಕೆ ಬಿಡಲ್ಲ. ಯಾರೋ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಅವ್ನು ಹೇಳ್ತಾನೆ, ನನ್ನ ಮಗನೇ ಅವನು. ಯಾಕಂದ್ರೆ ನಾನು ಎಲ್ಲದನ್ನೂ ಸಾಕಿದ್ದೀನಿ. ನನ್ನ ಪ್ರಾಣ ಬೇಕಂದ್ರೆ ಅವ್ನು ಕೇಳಿದ್ರೆ ಕೊಟ್ಬಿಡ್ತಿದ್ದೆ ಕಣ ನಾನು. ಅಂದರೆ ನಾನು ಇಷ್ಟೆಲ್ಲ ಪ್ರೀತಿ ಕೊಟ್ಟನಲ್ಲ, ನಾನು ನೀನು ಹಿಂಗಿರ್ಬೇಕಾದ್ರೆ ನನಗೆ ಹಂಗಾಗಿತ್ತು ಕಣ. ಅವ್ನು ಹೇಳ್ತಾ ಆ ಎಮೋಷನಲ್ ಫೀಲ್. ಇನ್ಫ್ಯಾಕ್ಟ್ ಇವನ್ ಪುನೀತ್ ಟೋಲ್ಡ್ ಮೀ ಒನ್ ಆಫ್ ದ ವಂಡರ್ಫುಲ್ ಸೀನ್ ಐ ಹ್ಯಾವ್ ಸೀನ್ ಇನ್ ಕನ್ನಡ ಇಂಡಸ್ಟ್ರಿ ಆಫ್ಟರ್ ಲಾಂಗ್ ಟೈಮ್ ಇಸ್ ದಟ್ ಸೀನ್ ವೇರ್ ಯು ಕಮ್ ಇನ್ ಫ್ರಂಟ್ ಆಫ್ ಯುವರ್ ಸನ್ ಅಂಡ್ ಸೇ ಕಮ್ ಆನ್ ಕಿಲ್ ಮೀ. ಸಾಯಿಸ್ಬಿಡ್ಕಂದ ನನ್ನ ಪ್ರಾಣ ತಾನೇ ಬೇಕು, ತಗೋ ನೀನು. ನಾನು ತುಂಬ ವರ್ಷಗಳಾದ್ಮೇಲೆ ನಾನು ನೋಡ್ತೀನಿ ಶಿವಣ್ಣ ಒಂದು ಕನ್ನಡ ಫಿಲ್ಮ್, ಅದ್ಭುತವಾದ ಸೀನ್ ನೋಡ್ತೀನಿ. ಅವ್ನು ಇಡೀ ಸಿನಿಮಾ ಬಗ್ಗೆ ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ, ಬಟ್ ದಟ್ ಸೀನ್ ವಾಸ್ ಒನ್ ಆಫ್ ದ ಬೆಸ್ಟ್ ಸೀನ್ ಇನ್ ದಟ್ ಫಿಲ್ಮ್. ಅವ್ರು ಕಮೆಂಟ್ ಮಾಡ್ತಿರ್ತಾರೆ ಈಜಲಿ ರಾಘವೇಂದ್ರ ಅಮ್ಮ ಎಲ್ಲ ನೋಡಿ ಹೇಳ್ತಾ ಇರ್ತಾರೆ. 100% ಹೇಳ್ತಾರೆ. ಅಮ್ಮ ಏನು ಹೇಳಿದ್ರು ಈ ಸಿನಿಮಾದ ಬಗ್ಗೆ? ಅಮ್ಮ ಇನ್ನೂ ನೋಡಿಲ್ಲ. ನನ್ನ ವೈಫ್ ಹೇಳಿದ್ರು, ನನ್ನ ಮಕ್ಳು ಹೇಳಿದ್ರು. ನನ್ನ ಮಕ್ಕಳು ತುಂಬ ಫ್ರ್ಯಾಂಕ್, ಚೆನ್ನಾಗಿಲ್ಲ ಅಂದ್ರೆ ಸ್ಟ್ರೈಟ್ ಆನ್ ದ ಫೇಸ್ ಹೇಳ್ಬಿಡ್ತಾರೆ. ಶಿ ಇಸ್ ಅ ಡಾಕ್ಟರ್, ಶಿ ಇಸ್ ಡೂಯಿಂಗ್ MS ಮಾಡ್ತಿದ್ದಾಳೆ ಅಲ್ಲಿ ಫೋನ್ ನೋಡ್ಬಿಡ್ರಿ ಪಾಪ, ಫೋನ್ ನೋಡಿದೆ ಪಾಪ, ಇಟ್ಸ್ ಬ್ಯೂಟಿಫುಲ್ ಫಿಲ್ಮ್ ಪಾಪ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ಮೈ ಫ್ರೆಂಡ್ಸ್ ಲೈಕ್, ಆಲ್ ಮೈ ಕೊಲೀಗ್ಸ್, ಡಾಕ್ಟರ್ ಕೊಲೀಗ್ಸ್, ದೇ ಲವ್ ದ ಫಿಲ್ಮ್. ಆ್ಯಂಡ್ ಮೈ ಯಂಗರ್ ಡಾಟರ್ಸ್ ನೋ ಪಾಪ ಇಟ್ಸ್ ಆಸಮ್ ಅಂತ. ನನ್ನ ಬಾಡಿಗೆ ಏನೋ ಒಂದು ಬೇರೆ ಥರವಾದ ಒಂದು ಪ್ರೆಸೆಂಟೇಷನ್ ಇತ್ತು ಈ ಫಿಲ್ಮಲ್ಲಿ. ಐ ಫೆಲ್ಟ್ ಬಿಕಾಸ್ ಆಫ್ ಮೈ ಬಾಡಿ ಬಿಲ್ಡಿಂಗ್, ಐ ಥಿಂಕ್. ಬಿಕಾಸ್ ಸ್ವಲ್ಪ ಮಸಲ್ಸ್ ಎಲ್ಲ ಬಿಲ್ಡ್ ಮಾಡೋದ್ರಿಂದ ಚೂರು ಏನೋ ಒಂದು, ನಾನು ಅದಕ್ಕಂತ ನಾನೇನು ಹ್ಯೂಜ್ ಮಸಲ್ಸ್ ಬಿಲ್ಡ್ ಮಾಡಲಿಲ್ಲ. ನನ್ನ ಸ್ಲಿಮ್ ಫಿಟ್ಲೇನೆ ಐ ವಾಂಟೆಡ್ ಟು ಶೋ ದಟ್